ಪೇರೆಂಟ್ಸ್ ಕೈ ಇರುವಂತದ್ದು. ಒಂದು ಕಡೆ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿದ್ರೆ ಅವ್ರಿಗೆ ನಾನೇನು ಕಮ್ಮಿ ಇಲ್ಲ ಅಂತ ಇವರು ಕೂಡ ಓಡಾಡ್ತಾ ಇದ್ದಾರೆ. ಈ ಕಡೆ ಲಕ್ಷ್ಮಣ್ ಸವದಿ ಅವರು ಎಷ್ಟರ ಮಟ್ಟಿಗೆ ತೊಡಕಾಲ್ ಹಾಕಬಹುದು ಅಂತ ನೋಡ್ರಿ, ಲಕ್ಷ್ಮಣ್ ಸವದಿ ಅವರು ತೊಡಕಾಲ್ ಹಾಕ್ತಾರೆ ಅನ್ನೋದ್ಕಿಂತ ನ್ಯೂಟ್ರಲ್ ಆಗಿ ಉಳಿದ್ಬಿಡ್ತಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಅವ್ರಿಗೂ ಭವಿಷ್ಯದ ನಾನು ಆಟಕ್ಕಿಲ್ಲ ತೂರ್ಸಿಗೋತಾರ ನಂಗೆ ಓಡಾಕಾಗೋದ ತೂರ್ಸಿಗೋತ್ ಕೂಡುವಂತ ಅವರು ಬೇರಿಕಿದ್ದಾರೆ ಸಾಕಷ್ಟ. ಹೀಗಾಗಿ ಅವರು ಇಬ್ಬರು ಕೆಟ್ಟಾಗದಂಗೆ ಮತ್ತು ತಮ್ಮ ಯಾಕೆ ಅವ್ರು ಮಿನಿಸ್ಟರ್ಶಿಪ್ ಕೊಡ್ತಾನೆ ಅಂತಂದಿದ್ದಾರೆ. ಈಗ ಅವ್ರು ಗೆಲ್ಲೇಬೇಕಾಗಿದೆ ಈ ಕ್ಷೇತ್ರದಲ್ಲಿ. ಹೀಗಾಗಿ ಅವರೇನು ಮೋಸ್ಟ್ಲಿ ಪೂರ್ಣ ಪ್ರಮಾಣದ ವಿರೋಧವನ್ನು ಜಾರಕಿಹೊಳಿ ಅವ್ರಿಗೆ ಮಾಡಲಿಕ್ಕಿಲ್ಲ, ಅವ್ರ ಮಗಳಿಗೆ ಮಾಡಲಿಕ್ಕಿಲ್ಲ. ಮತ್ತೆ ಅವ್ರಿಗೆ ಸಪೋರ್ಟ್ ಕೂಡ ಓಡಾಡೋಕೆ ಅಷ್ಟು ನಿಂತು ಹೋಗ್ಬಿಡೋದು ಅಷ್ಟೇ. ತಮ್ಮ ಕಾರ್ಯಕರ್ತರ ಪ್ರೆಸೆನ್ಸ್ ತೋರಿಸೋದು ಅಷ್ಟೇ, ಉಳಿದೇನಿಲ್ಲ. ಮತ್ತು ಈ ಭಾಗದಲ್ಲಿಯೂ ಅಷ್ಟೇ. ಈ ಭಾಗದಲ್ಲಿಯೂ ಮತ್ತು ಈ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಈಗ ಕಾಂಗ್ರೆಸ್ ಆಗಿದಾರ. ಈ ಭಾಗದಾಗ ಇವರು ಜಾರಕಿಹೊಳಿ ಮನೆಯವರು ಯಾರು ಮನೆತಂದವ್ರು ಯಾರು ಇಲ್ಲಿ ಕಾಂಗ್ರೆಸ್ ಇಲ್ಲ. ಹೀಗಾಗಿ ಆ ಪ್ರಶ್ನೆನೇ ಬರೋದಿಲ್ಲ. ಅವ್ರು ಓಪನ್ ಆಗಿ ಇಲ್ಲಿ ವಿರೋಧ ಮಾಡ್ತಾರೆ. ಅಲ್ಲೇ ಓಪನ್ ಆಗಿ ಅವ್ರು ಬೆಂಬಲ ಗೆಲ್ತಾರೆ ಅಷ್ಟೇ. ಅಲ್ಲಾದರೂ ಸತೀಶ್ ಅವರು ಗೆಲ್ತಾರೆ ಬೆಂಬಲಕ್ಕೆ, ವಿರೋಧ ಮಾಡೋದಿಲ್ಲ ಓಪನ್ ಆಗಿ. ಆದರೆ ನ್ಯೂಟ್ರಲ್ ಆಗಿ ಹೆಂಗೆ ಲಕ್ಷ್ಮಣ್ ಸವದಿ ಮಾಡ್ತಾರಲ್ಲ ಆ ಪಾಲಿಸಿನ ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ ಅವರು. ಓಕೆ, ಇವಾಗ ಸುರೇಶ್ ಬೈರತಿ ಅನ್ನೋಂಥವ್ರು ಒಂದು ಹೇಳಿ